ಇದು ನಮ್ಮ ಕುಟುಂಬದಲ್ಲಿ ನಾವು ತುಂಬಾ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ಬೇಕೇ ಬೇಕು. ಭಾವನಾ ಮಾಡ್ತೀನಿ ಅಂತ ಹೊರಟಿದ್ದಾಳೆ ಅಂಡ್ ನಾವೆಲ್ಲರೂ ಅದಕ್ಕೆ ಸಪೋರ್ಟಿವ್ ಆಗಿ ಓಕೆ ಅಂತ ಹೇಳಿದೀವಿ. ಅಂಡ್ ನಂಗೆ ಇಲ್ಲಿರೋ ಈ ತಂಡದಲ್ಲಿರೋರೆಲ್ಲ ಸುಮಾರು ಹ್ಯಾಬೆಂಗ್ರು ಶುರುವಾದಾಗಿಂದನೂ ಜೊತೆಲಿರೋರು. ಹಾಗಾಗಿ ಅವರು ಪ್ರತಿ ಸಲ ಕೇಳೋರು, ಅಕ್ಕ ಯಾವಾಗ ಶುರು ಮಾಡ್ತೀರಾ, ಅಕ್ಕ ಯಾವಾಗ ಶುರು ಮಾಡ್ತೀರಾ, ಮಾಡ್ಬಿಡೋಣ ಅಂತ. ಸೊ ನಮ್ಕಿನ ಹಿರಿಯ ಅವ್ರಿಗೆ ತುಂಬಾ ಇದೆ. ನಿಮ್ ಬೆಂಬಲ ಒಂದೇ ಬಾಕಿ ಇರೋದು ಇವಾಗ. ಸೊ ಎಲ್ಲರೂ ದಯವಿಟ್ಟು ಬೆಂಬಲಿಸಿ. ಅಂಡ್ ಇದು ಅಪ್ಪ ಇದ್ದಾಗ ಹೇಗೆ ಸಕ್ಸಸ್ ಕಂಡಿತ್ತು ಹಾಗೆ ಸಕ್ಸಸ್ ಕಾಣ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಬಂದು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕನ್ನಡ ಬರೀತಾಳೆ ಅಂತ ಅಂದ್ರೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ. ಹೌದು, ಅವಳಿಗೂ ಚೆನ್ನಾಗ್ ಗೊತ್ತು ಅವಳು ಎಷ್ಟು ಚೆನ್ನಾಗಿ ಕನ್ನಡ ಬರೀತಾಳೆ ಅಂತ. ನಮ್ದು ಗ್ರೂಪ್, ನಮ್ದು ಬೆಳಗೆರೆ ಗ್ರೂಪ್ ಅಂತ ಏನಿದೆ ನಮ್ದು ಫ್ಯಾಮಿಲಿಗೆ, ಯಾವಾಗೂ ಬರ್ದು ಹಾಕ್ತಾನೆ ಇರ್ತಾಳೆ ಆರ್ಟಿಕಲ್ಸ್ ಅಂತ. ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಬರೀತಾಳೆ ಅಷ್ಟೇ ಚೆನ್ನಾಗಿ ಕನ್ನಡ ಬರೀತಾಳೆ. ಸೊ ಅತಿ ಶೀಘ್ರದಲ್ಲಿ ನಮ್ಮ ವರದಿಗಾರ ಅವಳು ಯಾರಿಗ ಗೊತ್ತು, ನಾನು ಎಡಿಟರ್ ಆದ್ರೂ ಆಗ್ಬಿಟ್ಟು. ಹಾಯ್ ಬ್ಯಾಂಗ್ಳೂರು, ಚೇತನ ಬೆಳಗ್ಗೆ ನಡೆಸ್ಬಿಡ್ತಾರೆ ಹೇಳಕ್ಕಾಗಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಕ್ಕ. ವೆಲ್ಕಮ್ ಟು ದ ಟೀಮ್. ನಾನು ಒಂದ್ ನಿಮಿಷ ಇದನ್ನ ಇವ್ರಿಗೆ ಹೇಳ್ತಾ ಇದ್ದೀನಿ. ನನ್ಗೆ ಏನೇ ಪ್ರಶ್ನೆಗಳಿದ್ರು ಮೈಕ್ ಇಲ್ದೆ ಕೇಳೋ ಹಂಗಿಲ್ಲ. ಸೊ ಮೈಕ್ ತಗೊಂಡೇ ಕೇಳ್ಬೇಕು. ಸೊ ಪ್ರಶ್ನೆಗಳಿಗೂ ಮುಂಚೆ ಒಂದ್ ಸಣ್ಣ ವಿಷಯ ಮಾತಾಡ್ತಾ ಇರುವಾಗ ನಿನ್ನೆ ಇವ್ರು ಇದೇ ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ತೋರಿಸ್ದಾಗ ಹೇಳಿದ್ರು ಇದೇ ಚೇರ್ ಮೇಲೆ ನಮ್ ತಂದೆಯವ್ರು ಕೂತಿದ್ದು, ನಾನ್ ಇಲ್ಲಿ ಕೂತೀನಿ ಅಂತಾನು ನಂದು ಯೋಚನೆ ಇರ್ಲಿಲ್ಲ. ಯಾವಾಗ್ಲೂ ಒಂದ್ಸರ್ತಿ ಕೆಲವು ದಿನಗಳ ಮುಂಚೆ ಹೋಗ್ಲಿಕ್ಕೂ ಮೊದ್ಲು ಅವ್ರು ಹೇಳಿದ್ರಂತೆ, ಬಾ ಪುಟ ಬಾ ಇಲ್ಲಿ ಕುತ್ಕೋ ಅಂತ ಹೇಳಿದಾಗ, ಇಲ್ಲ ಅದಕ್ಕೆಲ್ಲ ಇನ್ನೊಂದ್ 40 ವರ್ಷ ಕಾಯ್ಬೇಕು, ಆಗ್ಲೇ ಮಾತ್ರ ನಾನ್ ಬರೋದು ಅಂತ ಹೇಳಿದ್ರಂತೆ. ಸೊ ಆವಾಗ 40 ವರ್ಷ ಅಂತ ಹೇಳಿದವರು ಇಷ್ಟು ಬೇಗ ಅಂತ ಅನ್ಕೊಳ್ದೆ ಇದ್ರು ಇವತ್ತು ಆ ಒಂದು ಜಾಗದಲ್ಲಿ ಕೂತಿದ್ದಾರೆ. ಸೊ ಅವರದ್ದೇ ಒಂದು ಛವಿ ನಿಮ್ ಮುಂದೆ ಕಾಣ್ತಾ ಇದೆ. ಆ ಛವಿಗೆ ನೀವು ಬೆಂಬಲವನ್ನ ನೀಡ್ಲೇಬೇಕು. ಹಾಯ್ ಬೆಂಗಳೂರು ನಿಮ್ಮ ಸಪೋರ್ಟ್ ಇಂದ, ಓದುಗ ದೊರೆಗಳ ಒಂದು ಸಪೋರ್ಟ್ ಇಂದ ಮಾತ್ರ ಮುಂದೆ ಬರ್ಲಿಕ್ಕೆ ಸಾಧ್ಯ. ಇಡೀ ಟೀಮ್ ಕಾಯ್ತಾ ಇದೆ, ಎಲ್ಲ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಯ್ ಬೆಂಗಳೂರನ್ನ ಒಂದು ಉನ್ನತವಾದ ಒಂದು ದಿಗಂತಕ್ಕೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೇನೆ ನಾನು.